ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೈಕಲಲ್ಲಿ ಹೋಗೋದಕ್ಕೂ ಹಾಗೂ ಮೋಟರ್ ಸೈಕಲಲ್ಲಿ ಹೋಗೋದಕ್ಕೂ ಏನು ಡಿಫ್ರೆನ್ಸು? ಸೊ ನೀವು ನೋಡ್ಬೋದು, ನಾನಿವಾಗ ಒಂದೇ ಜಾಗಕ್ಕೆ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೀನಿ, ಹಾಗೂ ನಾನಿವಾಗ ಮೋಟರ್ ಸೈಕಲಲ್ಲೂ ಅದೇ ಜಾಗಕ್ಕೆ ಹೋಗ್ತೀನಿ. ಸೊ ಏನು ಡಿಫ್ರೆನ್ಸು ಅಂತ ಕೇಳೋದಾದರೆ, ಒಂದು ಜಾಗಕ್ಕೆ ಮೋಟರ್ ಸೈಕಲಲ್ಲಿ ಹೋಗೋದಕ್ಕೂ ಹಾಗೂ ಸೈಕಲಲ್ಲಿ ಹೋಗೋದಕ್ಕೂ ಅಂತ ಕೇಳೋದಾದರೆ, ಮೋಟರ್ ಸೈಕಲಲ್ಲಿ ನಿಮಗೆ ಒಂದು ಸ್ವಾತಂತ್ರ್ಯ ಸಿಗ್ದಂಗೆ ಆಗುತ್ತೆ. ಯಾಕೆ ಅಂದರೆ ನೀವು ಒಂದು ಟೂಲ್ ಯೂಸ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದು, ಆರಾಮಾಗಿ ಥ್ರಾಟಲ್ ರಿಂಗ್ ಮಾಡಿಕೊಂಡು ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ಅದೇ ಸೈಕಲಲ್ಲಿ ನಿಮಗೆ ಕಷ್ಟಪಟ್ಟು ನೀವು ಗಾಡಿ ಓಡಿಸ್ಬೇಕಾಗತ್ತೆ, ನಿಮಗೆ ಸುಸ್ತಾಗತ್ತೆ ಆಬ್ವಿಯಸ್ಲಿ. ಬಟ್ ದ ಥಿಂಗ್ ಈಸ್, ಸೈಕಲಲ್ಲಿ ನಿಮಗೆ ಯಾವಾಗ ನೀವು ಡೆಸ್ಟಿನೇಷನ್ ರೀಚ್ ಆಗ್ತೀರಾ ನೋಡಿ, ಆವಾಗ ನಿಮಗೆ ಹೆವಿ ಖುಷಿ ಆಗುತ್ತೆ. ಬಿಕಾಸ್ ನಿಮಗೇನೋ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಫೀಲ್ ಆದಂಗೆ ಆಗುತ್ತೆ, ಇಷ್ಟು ಕಷ್ಟಪಟ್ಟು ನಾನು ಒಂದು ಕಡೆ ಹೋಗಿದ್ದೀನಿ ಅಂತ. ಸೊ ಮೋಟರ್ ಸೈಕಲಲ್ಲಿ ಬೇರೆ ಥರನೇ ಖುಷಿ. ರೈಡ್ ಮಾಡಬೇಕಾದ್ರೆ ಆ ಜರ್ನಿಯಲ್ಲಿ ಸೈಕಲ್ ಬಂದ್ಬಿಟ್ಟು ಡೆಸ್ಟಿನೇಷನ್ ಪಾರ್ಟು, ಓಡಿಸ್ತಾ ಇರಬೇಕಾದ್ರೆ ಖುಷಿ ಸಿಗಲ್ಲ. ಬಟ್ ನೀವು ಯಾವಾಗ ಆ ಜಾಗ ನೋಡ್ತೀರಾ ನೋಡಿ, ಆ ಜಾಗ ನೋಡಿದಾಗ ಕಣ್ಣೆಲ್ಲ ತಂಪಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ಕಷ್ಟಪಟ್ಟು ಒಂದು ಜಾಗಕ್ಕೆ ಹೋಗಿದ್ದೀರ ಅಂತ. ಮೋಟರ್ ಸೈಕಲಲ್ಲೂ ಖುಷಿ ಆಗುತ್ತೆ ಆ ಜಾಗ ನೋಡಿದಾಗ, ಬಿಕಾಸ್ ನಿಮಗೆ ಆ ಸ್ವಾತಂತ್ರ್ಯದ ಅರಿವು ಆಗುತ್ತೆ ದಟ್ ನಾನು ಒಂದು ಗಾಡಿ ಜೊತೆ ಎಲ್ಲಿ ಬೇಕಾದರೂ ಹೋಗ್ಬೋದಂತ. ಸೈಕಲಲ್ಲಿ ನಿಮಗೆ ಬೇರೆ ಥರ ಖುಷಿ, ಒಂದು ಜಾಗಕ್ಕೆ ನಾನು ಕಷ್ಟಪಟ್ಟು ಹೋಗಿ ಇದೆಲ್ಲ ಈ ಪ್ರಕೃತಿಯ ಸೌಂದರ್ಯನ ನೋಡ್ತಾ ಇದ್ದೀನಿ ಅಂತ ಖುಷಿ. ಪ್ಲಾಸ್ಟಿಕ್ ಎಲ್ಲ ಬಿಡ್ಸಾಕಿದ್ದಾರೆ, ಅದೊಂದು ಬೇಜಾರು. ಬಟ್ ಎರಡೂ ನಿಮಗೆ ಒಳ್ಳೆ ನೆನಪುಗಳನ್ನ ಡೆಫಿನೆಟ್ಲಿ ಕೊಡುತ್ತೆ. ಸೊ ನೆನಪುಗಳನ್ನು ಇಟ್ಕೊಂಡು ನೀವು ಜೀವನದಲ್ಲಿ ಖುಷಿ ಪಡ್ತೀರಾ. ಸೊ ನನ್ನ ಅಭಿಪ್ರಾಯ ಕೇಳೋದಾದರೆ, ಎರಡು ಓಡಿಸಿ ನೋಡಿ, ಎರಡರಲ್ಲೂ ಅದರದ್ದು ಓನ್ ಖುಷಿ ಇದೆ. ಸೊ ಒಂದರಲ್ಲಿ ನೀವು ಕಷ್ಟ ಅನುಭವಿಸ್ತೀರಾ, ಬಟ್ ಎಂಡಲ್ಲಿ ಸುಖ ಸಿಗುತ್ತೆ. ಇನ್ನೊಂದರಲ್ಲಿ ನೀವು ಜರ್ನಿನ ಎಂಜಾಯ್ ಮಾಡ್ತೀರಾ.